ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ. ಮುಂಜಾನೆಯಿಂದಲೇ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ. ಗರ್ಭಗುಡಿ ದೇವಿಗೆ ಮಹಾಲಕ್ಷ್ಮಿ ಅಲಂಕಾರ, ಉತ್ಸವ ಮೂರ್ತಿಗೆ ನಾಗಲಕ್ಷ್ಮಿ ಅಲಂಕಾರ. ಬಣ್ಣ ಬಣ್ಣದ ಹೂಗಳಿಂದ ಇಡೀ ದೇವಾಲಯವನ್ನು ಅಲಂಕಾರ ಮಾಡಲಾಗಿದೆ. ಗರ್ಭಗುಡಿ, ಆಲಯ, ಗೋಪುರ, ಮೇಲ್ಛಾವಣಿಗೆ ಅಲಂಕಾರ ಮಾಡಲಾಗಿದೆ. 2,000 ರೂಪಾಯಿ ಟಿಕೆಟು, VIP ಹಾಗೂ ಧರ್ಮ ದರ್ಶನಕ್ಕೆ ಪ್ರತ್ಯೇಕ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉತ್ಸವ ಮೂರ್ತಿಯ ಪೂಜೆಯನ್ನು ವೀಕ್ಷಿಸೋಕೆ ಲೈವ್ ಸ್ಕ್ರೀನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೇವಾಲಯದ ಹೊರಭಾಗದಲ್ಲಿ ಲೈವ್ ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಷಾಢ ಪ್ರಾರಂಭ ಆಯಿತು. ಮೊದಲ ಶುಕ್ರವಾರ, ಆಷಾಢ 4 ಶುಕ್ರವಾರವೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗತ್ತೆ. ಎಲ್ಲ ಹೆಣ್ಣು ದೇವರ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂಥ ಪೂಜೆ ಇರುತ್ತೆ. ಅದರಲ್ಲೂ ನಮ್ಮ ನಾಡ ದೇವತೆ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ. ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸೋದು. ಹಾಗಾಗಿ ಜಿಲ್ಲಾಡಳಿತ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶಕ್ತಿಗೆ ಆರಾಧನೆ ಹೊತ್ತು ಕೊಟ್ಟಿರ್ತಕ್ಕಂಥ ಮಾಸ ಇದರಲ್ಲಿ. ಅದೇ ರೀತಿಯಾಗಿ ಕುಟುಂಬ ಸಮೇತರಾಗಿ ಈ ಮಾಸದಲ್ಲಿ ಸೇವೆ ಮಾಡೋ ಭಾಗ್ಯ ಸಿಗ್ತದೆ ಆಷಾಢ ಮಾಸದಲ್ಲಿ. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಇಲ್ಲಿ ಯಾವುದೇ ಒಂದು ಶುಭ ಮಂಗಳ ಕಾರ್ಯಗಳು ಇಲ್ಲದೇ ಇರೋದ್ರಿಂದ ಆಷಾಢ ಮಾಸದಲ್ಲಿ ಕುಟುಂಬ ಸಮೇತರಾಗಿ ಸೇವೆ ಸಿಗೋದು ಭಾಗ್ಯ ಅಂತ ಹೇಳ್ತೀನಿ. ಎಂದ ರೀತಿಯ 3:30ರಿಂದ ಮಾನಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥ ದಿನ ವಿಶೇಷ. ಹಾಗೂ ತಾಯಿ ಉತ್ಸವಮೂರ್ತಿಗೂ ಕೂಡ ನಾಗಲಕ್ಷ್ಮಿ ಅಲಂಕಾರ ಆಗಿದ್ದು ವಿಶೇಷವಾಗಿರ್ತಕ್ಕಂಥದ್ದು. ವಿವಿಧ ಬಗೆಯ ಪುಷ್ಪಗಳಿಂದ ಇಡೀ ದೇವಾಲಯಗಳ ಕಂಗೊಳಿಸ್ತಾ ಇರೋದು ವಿಶೇಷ ಆಗಿರ್ತಕ್ಕಂಥದ್ದು. ಹಾಗೆ 9:30ಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ರಾತ್ರಿ 10:00 ತನಕ ದರ್ಶನ ವ್ಯವಸ್ಥೆ ಹಿಂಗೆ ಮುಂದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನ ದೇವಸ್ಥಾನದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಆಷಾಢ ಪ್ರಾರಂಭ ಆಗಿದೆ, ಮೊದಲ ಶುಕ್ರವಾರ, ಯಾವ ರೀತಿಯಾದಂಥ ಪೂಜಾ ಕಾರ್ಯಗಳು ನಡೀತಾ ಇದೆ? ಜಿಲ್ಲಾಡಳಿತ ಏನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ? ನಿತ್ಯ ಆಷಾಢ ಮಾಸ ಬಂತು ಅಂತ ಹೇಳಿದರೆ ಮೈಸೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಯಾಕೆಂತ ಹೇಳಿದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ದೇಶದ ನಾನಾ ಭಾಗಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಹೀಗಾಗಿ ವಿಶೇಷವಾದಂತಹ ಅಲಂಕಾರಗಳಿರ್ತವೆ. ಜೊತೆಗೆ ಬೆಳಿಗ್ಗೆ 5:30ರಿಂದಲೇ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಮೊದಲಿಗೆ ರುದ್ರಾಭಿಷೇಕ ಇರಬಹುದು, ಜೊತೆಗೆ ಕುಂಕುಮಾಭಿಷೇಕಗಳಿರಬಹುದು, ಈ ಥರದ ಅಭಿಷೇಕಗಳು ನೆರವೇರ್ತವೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬಹುದು, ದೇವಸ್ಥಾನದ ಒಳಾಂಗಣದಲ್ಲಿ ನಾವಿರತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಆಷಾಢ ಮಾಸದ ಸಂದರ್ಭದಲ್ಲಿ 4 ಶುಕ್ರವಾರಗಳು ಜೊತೆಗೆ ಶನಿವಾರ, ಭಾನುವಾರ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಸಹಸ್ರಾರು ಸಂಖ್ಯೆಯಲ್ಲಿ ಬರತಕ್ಕಂಥ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದುಕೊಳ್ತಾರೆ. ಇನ್ನು ದೇವಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಹೂಗಳಿಂದ, ಅಂದರೆ ಹಲವು ಅಪರೂಪದ ಹೂಗಳನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಹೆಚ್ಚಿನದಾಗಿ ಸೇವಂತಿಗೆ ಇರ್ಬೋದು, ಚೆಂಡು ಹೂವು ಇರ್ಬೋದು, ಈ ಥರದ ಹೂಗಳನ್ನು ಬಳಸಿ ಇಡೀ ದೇವಸ್ಥಾನವನ್ನು ಅಲಂಕರಿಸುವಂಥ ಒಂದು ಕೆಲಸ ಆಗುತ್ತೆ. ಈ ಒಂದು ದೇವಸ್ಥಾನದ ಹೂಗಳನ್ನು ಅಲಂಕರಿಸಲಿಕ್ಕೆ 2-3 ದಿನಗಳ ಕಾಲದಿಂದಲೇ 2-3 ದಿನಗಳ ಕಾಲ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನದ ಒಳಾಂಗಣ ಈ ಒಂದು ವಿಶೇಷವಾದಂಥ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಿಸ್ತೇವೆ. ಬಹಳ ಮುಖ್ಯವಾಗಿ 2,000 ರೂಪಾಯಿಗಳ ಒಂದು ನೇರ ದರ್ಶನದ ಒಂದು ಟಿಕೆಟ್ ವ್ಯವಸ್ಥೆ ಇದ್ದರೆ ಧರ್ಮ ದರ್ಶನದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಎಲ್ಲಿಯೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಜಿಲ್ಲಾಡಳಿತ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರೇ ಸ್ವತಃ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವ ಮುಖಾಂತರ ಇಲ್ಲಿ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಎಲ್ಲಿಯೂ ಕೂಡ ಬರುವಂತಹ ಭಕ್ತಾದಿಗಳಿಗೆ ಮೂಲ ಸೌಲಭ್ಯದ ಒಂದು ವ್ಯವಸ್ಥೆಗಳಿರಬಹುದು, ಜೊತೆಗೆ ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ಬರುವಂತಹ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಉತ್ತಮವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸರತಿ ಸಾಲಿನಲ್ಲಿ ಬರ್ತಾ ಇರತಕ್ಕಂಥ ಭಕ್ತಾದಿಗಳು ಬೆಳಗ್ಗೆ 5:30ರಿಂದಲೇ ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು VVIPಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಬೆಳಗ್ಗೆ 5:30ರಿಂದ 10 ಗಂಟೆಯವರೆಗೆ ಸಮಯಾವಕಾಶವನ್ನು ಮಾಡಿಕೊಡಲಾಗಿರ್ತಕ್ಕಂಥದ್ದು. ಜೊತೆಗೆ ಬರುವಂತಹ ಮುಖ್ಯ ವ್ಯಕ್ತಿಗಳೇನಿರ್ತಾರೆ ಅವರಿಗೂ ಕೂಡ ದೇವಿಯ ದರ್ಶನಕ್ಕೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಜೊತೆಗೆ ದೇವಸ್ಥಾನ ಹೀಗಾಗಿ
ಬರ್ರಿ ಬರ್ರಿ ಬನ್ನಿ ಮುಂದೆ